ಶ್ರೀಲಂಕಾಗೂ ಇದಕ್ಕೂ 17,000 ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಬರೀ ಸ್ಟ್ಯಾಚ್ಯೂಗಳು ಮಾಡಿ ಯಾರು ಮಾಡಿದ್ರು ಅಂದ್ರೆ ಮೋದಿ ಅವರು ಹೆಸರಿರ್ಬೇಕು ಅಂತ ಒಂದೇ ದೃಷ್ಟಿಯಿಂದ ಇವತ್ತು ದೇಶದ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಸರ್, ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಆಸ್ ಯೂಶುವಲ್ ನರೇಂದ್ರ ಮೋದಿ ಸರ್. ನೆಮ್ಮದಿಯಾಗಿ ಮಲ್ಕೋತಾ ಇದೀವಿ ಸರ್. ಎಲ್ಲೂ ಬಾಂಬ್ ಬ್ಲಾಸ್ಟ್ ಇಲ್ಲ. 12 ವರ್ಷದಿಂದ ಲ್ಯಾನ್ಸ್ ನಾಯಕ್ ಹೇಮಚಂದ್ರನ್ ತಲೆ ಕಳ್ಕೊಂಡು ಹೋದ್ರು ಯಾರು ಧ್ವನಿ ಎತ್ತಿಲ್ಲ, ಏನು ಮಾಡ್ಲಿಲ್ಲ, ಏನು ಕಿಸಿಲಿಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮುಂಬೈ ಅಟ್ಯಾಕ್ ಆದವನ್ನ 130 ಕೋಟಿ ಕೊಟ್ಟು ಸಾಕು, ಅದೆಲ್ಲ ನಡೀತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಐಎಂಎ ಬಂತು ಅಂದ್ರೆ ಇವತ್ತಿನ ದಿವಸ ಏನಾದ್ರೂ ಒಳ್ಳೇದಾಗಬಹುದೇನೋ ಇಂದಿರಾ ಗಾಂಧಿ ತರ ಅಂತ ನನ್ನ ಮನೋಭಾವ. GST ಇಂಪ್ಲಿಮೆಂಟ್ ಆಗಿದೆ, ಅದು ತುಂಬಾ ನೆಗೆಟಿವ್ ಆಗಿ ಹರಡ್ತಾ ಇದೆ. ಬೀಯಿಂಗ್ ಎ ಬಿಸಿನೆಸ್ ಮ್ಯಾನ್ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ದೇಶದಲ್ಲಿ ಹೈ ಕ್ಲಾಸ್ ಅಂಡ್ ಲೋ ಕ್ಲಾಸ್ ಚೆನ್ನಾಗಿದೆ. ಈ ಮಿಡಲ್ ಕ್ಲಾಸ್ ಪೀಪಲ್ ಇವತ್ತಿನ ದಿವಸ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಬಿಜೆಪಿ ಅಂತ ನರೇಂದ್ರ ಮೋದಿಗಳು 100 ಜನ ಇದ್ದಾರೆ. ಯೋಗಿ ಆದಿತ್ಯನಾಥ್ ಸಿಎಂ ಆಗೋವರೆಗೂ ಯೋಗಿ ಆದಿತ್ಯನಾಥ್ ಯಾರು ಅಂತಾನೆ ಗೊತ್ತಿರಲಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಇಂದ ಬರೋ ಸರಿಯಾಗಿ ಬಂದ್ಬಿಟ್ಟಿದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇಂಡಿಯಾ ಅಂತ ಏನೋ ಮಾಡ್ಕೊಂಡಿದಾರಲ್ಲ INDIA ಅಂತ, ಪ್ರಧಾನಿ ಅಭ್ಯರ್ಥಿ ಯಾರು ಅಂತಾನೆ ಅವ್ರ ಪ್ರೊಜೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಹಂಗಿದ್ಮೇಲೆ ದೇಶ ಮುನ್ನಡೆಸ್ತಾರೆ. ಲೋಕಸಭಾ ಚುನಾವಣೆಗೆ ತಿಂಗಳುಗಳ ಕೌಂಟ್ ಡೌನ್ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ಪ್ರಧಾನಿ ಯಾರು ಅನ್ನುವ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿನ ವ್ಯಾಪ್ತಿಯ ಜನರನ್ನು ಕೇಳೋಣ, ಅವರ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಅಂತ. ಸರ್ ನಮಸ್ತೆ. ನಮಸ್ತೆ. ನಿಮಗೆ ಮುಂದೆ ಪ್ರಧಾನಮಂತ್ರಿ ಯಾರಾಗಬೇಕು? ಈಗ ಆಲ್ರೆಡಿ 2 ಟೈಮ್ಸ್ ಶ್ರೀಮಾನ್ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ. ಇದೇ ಹಿಂದೆ ಬಂದಿರೋ ರೀತಿಯಲ್ಲೇ ನಡ್ಕೊಂಡು ಹೋದರೆ ಇನ್ನೂ ಮುಂದೆ ಒಳ್ಳೆ ರೀತಿ ಹೋಗ್ಬೋದು ಅಂತ ಒಂದು ಮನಸ್ಸಿನಲ್ಲಿ ಇತ್ತು. ಆದರೆ ಇತ್ತೀಚೆಗೆ ಅವರನ್ನು ಹೋಗ್ತಾ ಇರೋ ದಾರಿ ನಮ್ಮ ಮನಸ್ಸಿಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀವಿ, ಬೇರೆ ಯಾವ ದೃಷ್ಟಿಯಿಂದ ಇಲ್ಲ. ಈಗ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮಲ್ಲಿ ದೇಶದಲ್ಲಿ ಹೈ ಕ್ಲಾಸ್ ಆ್ಯಂಡ್ ಲೋ ಕ್ಲಾಸು ಚೆನ್ನಾಗಿದ್ದಾರೆ. ಈ ಮಿಡಲ್ ಕ್ಲಾಸ್ ಪೀಪಲ್ ಇವತ್ತಿನ ದಿವಸ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಹೇಗೆ ಅಂತ ಕೇಳ್ತೀರಾ? ಒಬ್ಬ ಗೌರ್ಮೆಂಟ್ ಕೆಲಸಗಾರ ರಿಟೈರ್ಡ್ ಆಗಿಬಿಟ್ಟು ಅವನೇನೋ ಬಂದಿದ್ದ ಸಂಬಳದಲ್ಲಿ ಮದುವೆ ಮುಂಜಿ ಮಕ್ಕಳಿಗೆ ಏನೇನೋ ಮಾಡಿ ಅವನು ಬರಿಕೈ ಆಗಿ ಇವತ್ತು ಅವನು ಯಾವ ವಿಧವಾದ ಒಂದು ಸಹಕಾರ ಇಲ್ಲ, ಒಂದು ಹೆಲ್ಪ್ ಇಲ್ಲ, ಯಾರು ಬಂದು ನೋಡೋರಿಲ್ಲ. ಅವ್ರ ಗತಿ ಏನಾಗಬೇಕು ಸರ್? ಅದು ಬಿಟ್ಬಿಟ್ಟು ಇವ್ರು ಬಂದಿದ್ದ ದುಡ್ಡೆಲ್ಲ, ನಾನು ಹೇಳೋದು 100 ವರ್ಷಗಳಿಂದ ದೇವರುಗಳು ಇತ್ತು. ರಾಮಂದು ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲಿಂದ ಎಲ್ಲಿ ತೊಗೊಂಡೋದ್ರು ಒಂದೊಂದು ಹಳ್ಳಿನಲ್ಲೂ ರಾಮ ದೇವಸ್ಥಾನ ಇತ್ತು. ಕಟ್ಟಲಿ, ನಾವು ಬೇಡನಲ್ಲ, ಸಂತೋಷ ಆಗುತ್ತೆ. ಆದರೆ ಇಷ್ಟು ಸಾವಿರಾರು ಕೋಟಿ ತೊಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಬರೀ ಅಲಂಕಾರ ಪುರುಷರಾಗಿ ಬರೇ ಮೆರವಣಿಗೆಗಳು ಮಾಡಿಕೊಂಡು ಇದನ್ನು ಎಲೆಕ್ಷನ್ ಸ್ಟೆಂಟ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಭಾಳ ನೋವಿದೆ ಸರ್. ಅರ್ಥ ಆಯ್ತಾ? ಇವಾಗ ಇದಾಯಿತು, ತಿರ್ಗಾ ಶ್ರೀಲಂಕಾಗೂ ಇದಕ್ಕೂ 17,000 ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ತಿರ್ಗಾ ಬಂದಿದ್ದಾನೆ ಇದಕ್ಕೆ ಯಾವುದು ಕೃಷ್ಣನ ಇದಕ್ಕೆ ಅಲ್ಲೂ ಒಂದು ದೊಡ್ಡ ಇದನ್ನು ಮಾಡಬೇಕು ಅಂತ ಬರೀ ಸ್ಟ್ಯಾಚ್ಯೂಗಳು ಮಾಡಿ ನಾನು ಕಾಲವಾದ ನಂತರ ಯಾರು ಮಾಡಿದ್ರು ಅಂದರೆ ಮೋದಿಯವರು ಹೆಸರಿರಬೇಕು ಅಂತ ಒಂದೇ ದೃಷ್ಟಿಯಿಂದ ಇವತ್ತು ದೇಶದ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಾನು ಹೇಳೋದು ದೇಶಕ್ಕೆ ಒಳ್ಳೆ ವ್ಯಕ್ತಿನೇ, ಆದರೆ ಸಹಪಾಠಿಗಳು ಸರಿ ಇಲ್ಲ. ಹಾಗಿದ್ರೆ ವೈಯಕ್ತಿಕ ಹೆಸರಿಗಾಗಿ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತಾ? ನಮಗೆ ಹಾಗೆ ಅನಿಸ್ತಾ ಇದೆ ಸರ್, ಖಂಡಿತ. ಯಾಕಂದರೆ ನೀವೇ ಯೋಚನೆ ಮಾಡಿ ನೋಡಿ. ಇವಾಗ ಉದಾಹರಣೆಗೆ ನಾನೊಬ್ಬ ಮೈಕೋದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬರ್ತಾ ಇದ್ದಿದ್ದಂತ ಅಲ್ಲ, ನನ್ನ 4 ಜನ ಮಕ್ಕಳಿಗೆ ಎಜುಕೇಷನ್ನು ಮನೆ ಮಠ ಎಲ್ಲ ಮಾಡಿ ಇವತ್ತು ನನಗೆ ಎಲ್ಲೆಲ್ಲೋ ಇದ್ದಾರೆ, ಯಾರೂ ಇಲ್ಲ ನಮ್ಗೆ. ಇವಾಗ ಇವತ್ತಿನ ದಿವಸ ನಾವು ಊಟ ತಿಂಡಿ ತಿನ್ಬೇಕಾದ್ರೆ ಯಾರು ಹತ್ರ ಭಿಕ್ಷೆ ಹಾಕೋದನ್ನ ನಮ್ಮನ್ನೇನಾದ್ರು ನೋಡ್ತಾ ಇದ್ದಾರಾ? ಈ ಸರ್ಕಾರ ಆಗಲಿ ಅವರೇ ಆಗಲಿ ರಾಜಕೀಯದವ್ರು ಇವತ್ತಿದ್ರೆ ನಮ್ಮನ್ನು ಸ್ಪಾಯಿಲ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದು ನರೇಂದ್ರ ಮೋದಿ ಅವರು 2 ಅವಧಿಗೆ ಪ್ರಧಾನಿ ಇದ್ರು, 3ನೇ ಅವಧಿಗೆ ಬೇಡ ಅಂತ ಇದ್ದೀರಾ. ಸೊ ಅಲ್ಲಿಂದನೇ ಬಿಜೆಪಿಯಿಂದನೇ ಬೇರೆ ಯಾರಾದರೂ ಆಗಲಿ ಅಂತೀರಾ, ಅಥವಾ ಬೇರೆ ಯಾರಿಗಾದ್ರು ಅವಕಾಶ ಸಿಗಬೇಕು ಅಂತೀರಾ? ಅದು ಸರ್ ನನ್ನ ವೈಯಕ್ತಿಕ ಹೇಳೋದಾದರೆ ಇವತ್ತಿನ ದಿವಸ ಪಬ್ಲಿಕ್ಕು ಯಾವ ರೀತಿ ಹೋಗ್ತಾರೆ ಆ ರೀತಿ ನಾವು ಒಪ್ಕೋಬೇಕಾಗುತ್ತೆ. ಬಹುಮತ ಬಂದರೆ ಮೋದಿಗೆ ನಾವೇನು ಅಬ್ಜೆಕ್ಷನ್ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮ ವೈಯಕ್ತಿಕವಾಗಿ ಸಾಮಾನ್ಯ ಒಪಿನಿಯನ್ನು ಮಿಡಲ್ ಕ್ಲಾಸ್ ಭಾಳ ಜನ ಇಲ್ಲಿ ಇವತ್ತಿನ ದಿವಸ ಅವ್ರ ಬಗ್ಗೆ ಭಾಳ ಬೇಸರ ಇದೆ. ಯಾಕಂದರೆ ಕೆಲವೆಲ್ಲ ಕಮ್ಯುನಿಟಿ ಮೇಲೆ ಹೊಡೋಗ್ತಾ ಇದೆ. ಇವತ್ತಿನ ದಿವಸ ಜಾತಿ ಜಗಳ ಜಾಸ್ತಿ ಆಗಿದೆ. ಈ ಕಡೆ ಮುಸ್ಲಿಮ್ಗಳನ್ನ 60-70 ವರ್ಷದಿಂದ ಇದ್ದಿದ್ದನ್ನು ಯಾವ ಗಲಾಟೆಗಳು ಇರಲಿಲ್ಲ, ಎಲ್ಲ ಅಣ್ಣ ತಮ್ಮಂದ್ರ ಥರ ಇದ್ವಿ. ಯಾವತ್ತಾದರೂ ನೀರು ಹೊಡೆದಾಗೆ ನಮ್ಮ ಇಂಡಿಯಾ ದೇಶದಲ್ಲಿ ಯಾವುದು ಹಿಂದೂ ಮುಸ್ಲಿಮ್ ಏನಾದರೂ ಲೋಕಲ್ ಗಲಾಟೆ ಆಗಿತ್ತಾ? ಹೇಳಿ. ಇವತ್ತಿನ ದಿವಸ ಯಾಕೆ ಸಣ್ಣ ವಿಷಯ ಎತ್ಕೊಂಡಿದ್ದಾನೆ, ಅದಾದ ಕೊಲಾಲ ಅಂತ ಅಂದ್ಬಿಟ್ಟು ಅವನು 50 ವರ್ಷದಿಂದ ಅಂಗಡಿ ಹಾಕೊಂಡು ದೇವಸ್ಥಾನ ಹತ್ರ ಆದರೆ ಅವನು ಖಾಲಿ ಮಾಡಿಸೋದು. ಅರ್ಥ ಆಯ್ತಾ? ಅವನ ಅಂಗಡಿನಲ್ಲಿ ನೀನು ಇವತ್ತಿನ ದಿವಸ ವ್ಯಾಪಾರ ಮಾಡಬೇಡ ಅನ್ನೋದು, ಇದೆಲ್ಲ ಏನು ಸರ್ ಇದು? ಇದೆಲ್ಲ ವೈಯಕ್ತಿಕನ? ನಾವೆಲ್ಲ ಹೇಗೆ ಅನ್ಯೋನ್ಯತೆಯಿಂದ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ನಾವು ಆಸೆ ಪಡಬೇಕೇ ಹೊರತು ಈ ಥರ ಮಾಡ್ಕೊಂಡು ಹೋದರೆ ದೇಶ ಉದ್ಧಾರ ಆಗುತ್ತೆ ಹೇಳಿ. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಅವ್ರಿಗೆ ಇನ್ನೂ ಹೇಳ್ತೀನಿ ಕೇಳಿ. ಅವ್ರಿಗೆ ಮನೆತನ ಇರ್ಬೋದು ಇಲ್ಲ, ಇವಾಗ ಅವ್ರು ಅದಕ್ಕೋಸ್ಕರ ಇವತ್ತು ನನಗೆ ಅಧಿಕಾರನೇ ಬೇಡ, ನಮಗೆ ಬೇರೆಯವ್ರು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಅವ್ರು ಗಮನ ಕೊಟ್ಟಿದ್ದಾರೆ. ಅವ್ರನ್ನ ಇವತ್ತಿನ ದಿವಸ ಜನ ಏನು ಹೇಳ್ತಿದ್ದಾರೆ, ಇನ್ನೂ ಅನುಭವ ಸಾಲದು, ಮೋದಿ ಮುಂದೆ ಅವನು ಏನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಸರ್, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕನ್ಸಿಡರ್ ಮಾಡೋದಾದ್ರೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಹೌದು ಸರ್. ಅವರು ಇವತ್ತು ಇಲ್ಲಿವರೆಗೂ ಅವ್ರ ಮೇಲೆ ಯಾವ ವಿಧವಾದ ಒಂದು ಕರಪ್ಷನ್ಸ್ ಇಲ್ಲ, ಒಳ್ಳೆ ನೇಮ್ ಇದೆ. ಹಿಂದುಳಿದ ಜನಾಂಗ ಇವತ್ತಿನ ದಿವಸ ನಮ್ಮ ಇವ್ರನ್ನ ಯಾರು ಲೇಡಿ ಇದರಲ್ಲ ಅವ್ರನ್ನ ಹೇಗೆ ತೊಗೊಂಬಂದ್ರೆ ಅದೇ ರೀತಿ ಇವ್ರಿಗೊಂದು ಅವಕಾಶ ಕೊಡಲಿ ಅಂತ ನಮ್ಮ ಉದ್ದೇಶ ಇರುತ್ತೆ. ಓಕೆ, ಇಲ್ಲೀಗ ನರೇಂದ್ರ ಮೋದಿ ಅವರು ಅಥವಾ ಅಲ್ಲಿಂದ ಬೇರೆ ಯಾವುದಾದ್ರು ಅಂದರೆ NDA ಅಥವಾ BJPಯಿಂದ ಬೇರೆ ಯಾರಾದರೂ ಅಭ್ಯರ್ಥಿಗಳು ನಿಮಗೆ ಕಾಣಿಸ್ತಿದ್ದಾರಾ, ಅಥವಾ ಪ್ರಧಾನಿ ಅಭ್ಯರ್ಥಿಗೆ, ಅಥವಾ ಅಲ್ಲಿಂದ ಯಾರು ಬೇಡನೆ ಅಂತಿದ್ದಾರೆ ಸರ್? ಈಗ ಮೊನ್ನೆ ಇವರು ನಿನ್ನೆ ಪ್ರಧಾನಿ ಇದಾರಲ್ಲ ಸರ್, ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ತೊಗೊಂಡ್ರಲ್ಲ, ನವೀನ್ ಇವರು ಯಾರೊಬ್ಬರು ನಾರ್ತ್ ಇಂಡಿಯಾದಲ್ಲಿ ಮೊನ್ನೆ ರೀಸೆಂಟಾಗಿ ತೊಗೊಂಡ್ರಲ್ಲ ಸರ್. ಅವರು 7ನೇ ಸಾರ್ತಿನೋ 8ನೇ ಸಾರ್ತಿನೋ ಪಕ್ಷಾಂತರಿ ಆಗಿ ಇವತ್ತಿನ ದಿವಸ ಅಧಿಕಾರ ಸ್ವೀಕಾರ ಮಾಡಿದ್ರು. ಅಂಥವ್ರು ನಾವು ಹೊಗಳಕ್ಕಾಗುತ್ತಾ? ಅಂಥವ್ರು ಮಾಡೋಕ್ಕಾಗುತ್ತಾ? ಇವತ್ತಿನ ದಿವಸ ಅವ್ರು ಯಾರೇ ಆಗಿರಲಿ, ಪಶ್ಚಿಮ ಬಂಗಾಳದಲ್ಲಿ ಆ ಬಂತು ಅಂದರೆ ಇವತ್ತಿನ ದಿವಸ ಏನಾದರೂ ಒಂದು ಒಳ್ಳೇದಾಗ್ಬೋದೇನೋ, ಇಂದಿರಾ ಗಾಂಧಿ ಥರ ಅಂತ ಒಂದು ನನ್ನ ಮನೋಭಿಪ್ರಾಯ. ಮಮತಾ ಬ್ಯಾನರ್ಜಿ ಅವರಾದರೆ ಒಳ್ಳೇದು ಅಂತೀರಾ? ಏನು ಇವತ್ತು ಅವಳು ಅಂತಂದರೆ ಚಂಡಿ ಇದ್ದಾಗೆ ಇವಳು ಇಂದಿರಾ ಗಾಂಧಿ ಅವರು ಬಿಟ್ಟರೆ ನೆಕ್ಸ್ಟ್ ಅವಳೇ ನನ್ನ ದೃಷ್ಟಿಯಲ್ಲಿ ಇರೋದು. ಇನ್ನು ಯಾರು ಹಂಗೆ ನಾವು ಕಾಣ್ತಾ ಇಲ್ಲ ಸರ್. ಸರಿ ಸರ್, ಈಗ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಏನು ರಾಮ ಮಂದಿರ ಉದ್ಘಾಟನೆ ಆಯಿತು ಅವರ ನೇತೃತ್ವದಲ್ಲಿ, ಇದೊಂದು ಕಡೆ ಲೋಕಸಭೆ ಚುನಾವಣೆಗೆ ಹತ್ತಿರ ಇರೋ ಟೈಮಲ್ಲಿ ಮಾಡಿರೋದು ಮತಗಳನ್ನು ಸೆಳೆಯುವ ತಂತ್ರ ಅಂತ. ಖಂಡಿತ. ಯಾಕಂದರೆ ಇನ್ನೂ ಫಿನಿಷ್ ಆಗಿಲ್ಲ ಸರ್, ಇನ್ನೂ ಅರ್ಧ ಕೆಲಸ ಇದೆ. ಅಂಥದ್ರಲ್ಲಿ ಅರ್ಜೆಂಟಾಗಿ ಹೋಗಿ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಅದು ಬರೀ ಕಮ್ಯುನಿಟಿಯವರು ಮಾತ್ರ ಒಳಗಡೆ ಸೇರಿಸ್ಕೊಂಡು ಪೂಜೆ ಪುರಸ್ಕಾರ ಮಾಡಿ ನೀವು ಮಾಡಿದ್ದೀರಾ ಅಂದರೆ ಇದು ಸರಿನಾ? ಜನಗಳಿಗೆ ಗೊತ್ತಾಗೋದಿಲ್ಲ ಸರ್. ಎಲ್ಲೊಂದು ಕಡೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇರುವಂಥ ಒಂದು ಕಪ್ಪು ಚುಕ್ಕೆ ಅಂದರೆ ಇದೊಂದು ಜಾತ್ಯತೀತ ಅಲ್ಲ, ಇದೊಂದು ಕೋಮುವಾದಿ ಸರ್ಕಾರ ಅಂತ. ಖಂಡಿತ ಕೋಮುವಾದಿ ಸರ್ಕಾರ ಅಂತ ಹೇಳ್ತೀವಿ. ಬೇಕಾದ್ರೆ ಖಂಡಿತ ನೋಡಿ, ಕಮ್ಯುನಿಟಿನಲ್ಲಿ ಮುಸ್ಲಿಮ್ ಫಸ್ಟು, ನೆಕ್ಸ್ಟ್ ಕ್ರಿಶ್ಚಿಯನ್ಸು, ಅರ್ಥ ಆಯ್ತಾ? ಕಮ್ಯುನಿಟಿಯವ್ರನ್ನ ಯಾರನ್ನೂ ಅವ್ರು ಬೆಲೆ ಕೊಡೋದಿಲ್ಲ. ಯಾವ ದೇವಸ್ಥಾನಕ್ಕೆ ಸುಮ್ಮನೆ ಇಲ್ಲಿ ಹಿಂದೆಯಿಂದ ನೋಡ್ಕೊಂಬಂದಿದ್ದೀವಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಬೇರೆ ಜನಾಂಗ ಒಳಗಡೆ ಬರೋ ಹಾಗಿಲ್ಲ. ಅವರೆಲ್ಲ ಅಷ್ಟೇ ಬಂದು ವರ್ಷ 2 ವರ್ಷ ಅವ್ರನ್ನೆಲ್ಲ ಬಾಯ್ಕಾಟ್ ಎಂತೆಂಥ ಮಿನಿಸ್ಟ್ರುಗಳನ್ನೆಲ್ಲ ತಗೊಂಡು ಇವತ್ತು ದಿವಸ ವಾಪಸ್ ಹೋಗಿದ್ದಾರೆ. ಸೊ ಈಗ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಮಲ್ಲೇ ತಗೊಳ್ಳಿ ಸರ್, ಬೇರೆ ಬೇಡಿ. ಕರ್ನಾಟಕನೇ ಇವತ್ತಿನ ದಿವಸ ₹1 ಕೊಡ್ತಾ ಇಲ್ಲ. ಅವ್ನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಇವ್ರು ಭಿಕ್ಷೆ ಬೇಡ್ತಾ ಇದ್ದಾರೆ. ಇಲ್ಲ, ಕಂಡು ಆಗಿದೆಯಲ್ಲ, ಇವ್ರು ಓಟ್ ಹಾಕ್ತಾರೆ ಜನ. ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಸರ್, ರಾಜ್ಯ ಸರ್ಕಾರದ ವಿಚಾರವಾಗಿ ಇವತ್ತಿನ ದಿವಸ ಜನ ಲಾಸ್ಟ್ ಟೈಮು ಈ ಗ್ಯಾರಂಟಿಯಿಂದ ಒಂದು ಅರ್ಧ ಜನ ಓಟ್ ಹಾಕಿ ಇವತ್ತು ದಿವಸ ಬಂದಿದ್ದಾರೆ. ಬಟ್ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಇಲ್ಲಿ ಲಾಸ್ಟ್ ಟೈಮ್ 1 ಸೀಟ್ ಬಂದಿದ್ದು, ಈ ಸರ್ತಿ ಜಾಸ್ತಿ ಬರುತ್ತೆ ಅಂತ ನಂಬಿಕೆ ನನಗಿದೆ. ಓಕೆ, ಈ ಜನಕ್ಕೆ ತಲುಪ್ತಾ ಇದೆಯಾ ಈ ಉಚಿತ ಯೋಜನೆಗಳು? ಮತ್ತು ಜನಕ್ಕೆ ಅನುಕೂಲ ಇದೆಯಾ ಸರ್? ಯಾವತ್ತು ಯಾವ ರಾಜಕೀಯ ವ್ಯಕ್ತಿಗಳು ಬರಲಿ, ಯಾರ ರಾಜ್ಯ ಬಂದರೂ ಕೂಡ ಇವಾಗ ನಮ್ಮಲ್ಲಿ 8 ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿದ್ದರೆ ಅಟ್ಲೀಸ್ಟ್ ಒಂದು 2 ಕೋಟಿ ಜನಕ್ಕೆ ಮಾತ್ರ ತಲುಪುತ್ತೆ ಹೊರತು ಇನ್ನು 6 ಕೋಟಿ ಜನಕ್ಕೆ ತಲುಪೋದಿಲ್ಲ. ಇವರು ಹೇಳೋದೇನು, ಒಂದು ಊರಿನಲ್ಲಿ ಯಾವುದಾದ್ರು ಒಂದು 10 ಮನೆ ಇತ್ತು ಅಂದರೆ ಯಾವುದೋ ಲಕ್ಷ್ಮೀ ಯೋಜನೆನೋ ಇನ್ನೊಂದು ಯೋಜನೆ ಕೊಟ್ಟಿದ್ದೀವಿ ಅಂತ ಟಾಮ್ ಮಾಡ್ತಾರೆ. ಅಲ್ಲಿ ಸೇರೋದು ಒಂದು 8 ಮನೆಗೆ ಸೇರೋದಿಲ್ಲ. ಹಾಗೆ ಇಲ್ಲಿ 8 ಕೋಟಿ ಜನ 7 ಕೋಟಿ ಜನ ಇತ್ತು ಅಂದರೆ ಒಂದು 2,000 ಜನ 2 ಕೋಟಿ ಜನಕ್ಕೆ ತಲುಪುವ ಹೊರತು ಬಾಕಿ ಯಾರಿಗೂ ತಲುಪೋದು. ಓಕೆ, ಎಲ್ಲೊಂದು ಕಡೆ ತಲುಪಿದ್ರೂ ಕೂಡ ಅಥವಾ ಅದಕ್ಕೆ ಜನಕ್ಕೆ ಅನುಕೂಲ ಇದ್ರೂ ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತ. ಇವರು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಬರೋದು ಸರಿಯಾಗಿ ಬಂದುಬಿಟ್ಟಿದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಈ ಟ್ಯಾಕ್ಸ್ ಆಗಲಿ ಇನ್ನೊಂದಾಗಲಿ ನಮ್ಮಲ್ಲಿ ಈ ತೆರಿಗೆ ಇದೆಲ್ಲ ನಮ್ಮ ತಲೆ ಮೇಲೆ ಬೀಳ್ತಾ ಇರಲಿಲ್ಲ. ಇವಾಗ ಯಾವಾಗ ಅಲ್ಲಿ ಬರೋಲ್ಲ, ಇವರಿಗೆಲ್ಲ ಮೇಂಟೈನ್ ಮಾಡಬೇಕಾದ್ರೆ ಇದನ್ನೇ ಕಿತ್ತು ಅದನ್ನು ಅಡ್ಜಸ್ಟ್ ಮಾಡ್ತಾಯಿದ್ದಾರೆ ಸರ್. ಓಕೆ, ಈಗ ಒಂದು ಸೆಂಟ್ರಲ್ ಒಬ್ಬ ನಾಯಕನನ್ನು ನೋಡಿ, ಪ್ರಧಾನಿ ಅಭ್ಯರ್ಥಿಯನ್ನು ನೋಡಿ ಇಲ್ಲಿನ MP ಗಳನ್ನು ಆರಿಸುವುದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತಂದರೆ, ಅವರು ಸಮರ್ಥ ನಾಯಕರಲ್ಲದ ಪಕ್ಷದಲ್ಲಿ ಕೂಡ ನರೇಂದ್ರ ಮೋದಿ ಅವರ ವರ್ಚಸ್ಸಿನಲ್ಲಿ ಅಥವಾ ಅಲೆಯಲ್ಲಿ ಇಲ್ಲಿನ ಒಬ್ಬ ಲೋಕಲ್ MP ಆಯ್ಕೆ ಮಾಡುವಂಥದ್ದು, ಇದ್ರ ಬಗ್ಗೆ ಸರ್? ಇವಾಗ ಏನಾಗಿದೆ, ನೀವು ನಮಗಿಂತ ಚಿಕ್ಕವರು, ನಮಗಾಲ 82 ವರ್ಷ ಆಗ್ತಾಯಿದೆ. ಇತ್ತೀಚೆಗೆ ಏನಾಗಿದೆ, ರಾಜಕೀಯದಲ್ಲಿ ವ್ಯಕ್ತಿ ಇವತ್ತಿನ ದಿವಸ ಅವ್ರು ಏನೇ ಮಾಡಿದರೂ ಕೂಡ ಜನಗಳ ದೃಷ್ಟಿನಲ್ಲಿ, ಪ್ರಪಂಚದ ದೃಷ್ಟಿನಲ್ಲಿ ಮೋದಿ ಬಗ್ಗೆ ಗಮನ ಇದ್ದರೂ ಕೂಡ ಇಲ್ಲೇನಾಗ್ತಾಯಿದೆ, ಪಾರ್ಟಿಗಳು ಹೆಣದ ಖರ್ಚಿನಿಂದ ಇವತ್ತು ಗೆಲ್ತಾ ಇದ್ದಾರೆ ಹೊರತು ಮೋದಿ ಹೆಸರು ಹೇಳ್ಕೊಂಡು ಸೋಲು ಗೆಲುವು ತೀರ್ಮಾನ ಮಾಡೋದು ಅಪರೂಪ ಸರ್. ಓಕೆ,
ರೈಟ್ ಸರ್. ಆದರೂ ಕೂಡ ಇಲ್ಲಿ ಆಯ್ಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂತಂದರೆ ಒಬ್ಬ ಸಮರ್ಥ ನಾಯಕನನ್ನು ಆಯ್ಕೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ಮೋದಿಯನ್ನು ನೋಡಿ ಇಲ್ಲಿ ಆಯ್ಕೆ ಮಾಡಿದ್ದು ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಪ್ರಾದೇಶಿಕವಾಗಿ ಆಯ್ಕೆಯಾದಂಥ ವ್ಯಕ್ತಿ ಇಲ್ಲಿಗೆ ಕೆಲಸ ಮಾಡಲ್ಲ ಅಂತ. ಹೌದೌದು. ನಾನು ಹೇಳೋದಾದರೆ ಇಷ್ಟಕ್ಕೆಲ್ಲ ಇವಾಗ ನಾವು ಇಷ್ಟು ಮಾತಾಡಿದ್ವಲ್ಲ, ಇಷ್ಟು ಮಾತಾಡೋದಕ್ಕೆ ಆಗು ಹೋಗುಗಳೆಲ್ಲ ಮುಖ್ಯವಾಗಿ ನಮ್ಮ ದೇಶದ ಪ್ರಜೆಗಳು ಅವರು ಸರಿಯಾಗಿ ತೀರ್ಮಾನ ತಗೊಂಡು ಅವ್ರನ್ನ ಆರಿಸಿ ಕಳಿಸಿದ್ರೆ ಅವತ್ತು ದೇಶ ಉದ್ಧಾರ ಆಗುತ್ತೆ. ಅಲ್ಲಿವರೆಗೂ ನಾವು ಹೇಳೋಕ್ಕಾಗೋದಿಲ್ಲ ಸರ್. ರೈಟ್ ಸರ್. ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಗಮನಿಸುವುದಾದ್ರೆ ಡಿ ವಿ ಸದಾನಂದ ಗೌಡರು ಇದ್ದಾರೆ. ಮುಂದುವರಿಬೇಕಾ? ಅವರೇ ಮತ್ತೊಮ್ಮೆ ಏನಾದರೂ ಎಲೆಕ್ಷನ್ ನಿಂತರೆ ಅಥವಾ ಬೇರೆ ಯಾರು ಆಗಬೇಕಾ ಸರ್? ಅವ್ರ ಪ್ರಯೋಜನ ಇಲ್ಲ ಸರ್, ಬದಲಾವಣೆ ಆಗಬೇಕು ಅಂತ. ಆವತ್ತು ಎಲೆಕ್ಷನ್ದಾಗ 2 ದಿವಸ ಇಲ್ಲಿ ವಾಕ್ ಮಾಡಿ ಹೋಗಿ ಬಂದವ್ರೆ. ಇರೋದನ್ನೆಲ್ಲ ಆ ಕೆಲಸ ಎಲ್ಲ ಅಶ್ವತ್ಥ ನಾರಾಯಣ ಮಾಡ್ತಾರೆ. ಓಕೆ. ಎಂಟೈರ್ ಅವ್ರು ಏನು ಕ್ಷೇತ್ರ ಇದೆ 70% ಎಲ್ಲ ಆಯಪ್ಪನೇ ನೋಡ್ಕೊಳ್ತಾ ಇದ್ದಾರೆ ಹೊರತು ಎಲ್ಲೋ ಆಟಗುಂಟು ಲೆಕ್ಕಕ್ಕುಂಟು ಅಷ್ಟೇ. ಓಕೆ. ಸೊ ಅವ್ರು ಬೇಡ, ಬೇರೆ ಯಾರಾದರೂ ಬರ್ಬೋದು. ರೈಟ್ ಸರ್. ಈಗ ಇಷ್ಟೆಲ್ಲ ನೋಡಿದ ಮೇಲೆ ಇನ್ನೇನು ಕೆಲ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಈ ನಿಟ್ಟಿನಲ್ಲಿ ಯುವ ಮತದಾರರು ಹಾಗೆ ಎಲ್ಲ ಮತದಾರರು ಯಾವ ರೀತಿ ಒಂದು ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತೀರ? ನನ್ನ ತಿಳಿದಾಗೆ ಇತ್ತೀಚಿನ ಒಂದು ಇದರಲ್ಲಿ ಯುವಕರು ಜಾಸ್ತಿ ಎಲ್ಲ ಒಲವೆಲ್ಲ ಮೋದಿಗಿದೆ ಸರ್. ಓಕೆ. ಮೋದಿಗಿದೆ ಸರ್. ನಾನು ಹೇಳ್ತಾ ಇದ್ದೀನಿ, ನೀವು ಹೇಳೋದಾದ್ರೆ ನನ್ನ ಮಗನೇ ಹೇಳ್ತೀನಿ. ನನ್ನ ಮಗ ಕೂಡ ಮೋದಿಗೆ ಇದು ಮಾಡ್ತಾರೆ. ಓಕೆ. ಸೊ ಅಲ್ಲ, ಯಾವ ರೀತಿ ಮತದಾನ ಮಾಡಬೇಕು ಅಂತ ಒಂದು ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ದೇಶದ ಬಗ್ಗೆ ದೇಶ ಉದ್ಧಾರ ಆಗಬೇಕು, ಮುಂದೆ ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು ಅಂದರೆ ಒಳ್ಳೆಯವರಿಗೆ ಓಟ್ ಹಾಕಬೇಕು. ನಮಸ್ತೆ ಸರ್. ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ಸರ್ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಆ್ಯಸ್ ಯೂಶುವಲ್ ನರೇಂದ್ರ ಮೋದಿನೇ ಸರ್. ಯಾಕೆ ಸರ್ ನರೇಂದ್ರ ಮೋದಿ ಅವರು ಮತ್ತೆ ಮುಂದುವರಿಬೇಕು? ಸರ್ 10 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹೌದು. ಉಳಿದ 58 ವರ್ಷಕ್ಕಿಂತ ಈ 10 ವರ್ಷ ಪ್ರಗತಿಯಲ್ಲಿದೆ. ಇನ್ನೊಂದೇನೆಂದರೆ ನೆಮ್ಮದಿಯಾಗಿ ಮಲ್ಕೋತಾ ಇದ್ದೀವಿ ಸರ್. ಎಲ್ಲೂ ಬಾಂಬ್ ಬ್ಲಾಸ್ಟ್ ಇಲ್ಲ. ಯಾಕೆ ಅಂದರೆ ಇದೇ 10 ವರ್ಷ 10-12 ವರ್ಷದಿಂದ ಲ್ಯಾನ್ಸ್ ನಾಯಕ್ ಹೇಮಚಂದ್ರನ್ ತಲೆ ಕಳ್ಕೊಂಡು ಹೋದ್ರೂ ನಮ್ಮಮ್ಮವ್ರು ಯಾರು ಧ್ವನಿ ಎತ್ತಲಿಲ್ಲ, ಏನೂ ಮಾಡಲಿಲ್ಲ, ಏನೂ ಕಿಸಿಲಿಲ್ಲ. ಕರೆಕ್ಟಾಗಿ ಹೇಳಬೇಕು ಅಂದರೆ ಮುಂಬೈ ಅಟ್ಯಾಕ್ ಆದವನ್ನ 130 ಕೋಟಿ ಕೊಟ್ಟು ಸಾಕಿದ್ರು. ಅದೆಲ್ಲೂ ನಡೀತಿಲ್ಲ. ಸಾಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು 10 ಪ್ರಾಮಿಸ್ ಮಾಡಿದರೆ 3-5 ಮಾಡಿಕೊಟ್ಟಿದ್ದಾರೆ. ಒಂದು 370 ಆರ್ಟಿಕಲ್ ಬ್ಯಾನ್ ಮಾಡಿದ್ರು. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಮಂದ್ರ ಬೇಕಾಗಿತ್ತು, ರಾಮಂದ್ರ ಆಯಿತು. ಆಮೇಲೆ ದೇಶದ ಸೈನ್ಯ ಬಲಿಷ್ಠವಾಗಿದೆ, ಅದೇ ಬೇಕಾಗಿರೋದು. ಇನ್ನೂ 2 ವರ್ಷ ಅವರೇ ಇರ್ತಾರೆ. 75 ಇಯರ್ಸ್ ಆದಮೇಲೆ BJPದು ಅದು ಮುಕ್ತಾಯ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನು 3 ವರ್ಷಕ್ಕೆ ಯಾರು ಮಾಡ್ತಾರೋ ಅದು ಲೆಫ್ಟು BJP. ಈಗ ದೇಶದ ಭದ್ರತೆಯ ದೃಷ್ಟಿಯಿಂದ ಅವ್ರು ಮತ್ತೆ ಆಗಲಿ ಅಂತಿದ್ರೆ ಆಗಿದ್ರೆ ಸರ್ ಖಂಡಿತ. ಯಾಕೆ ಅಂದರೆ ನೆಮ್ಮದಿಯಾಗಿ ಮಲ್ಕೋತಾ ಇದ್ದೀವಿ ಸರ್. ನೋಡಿ, GST ಇಂಪ್ಲಿಮೆಂಟ್ ಆಗಿದೆ. ಅದು ತುಂಬ ಏನಾದರೂ ನೆಗೆಟಿವ್ ಆಗಿ ಹರಡ್ತಾ ಇದ್ದಾರೆ. ಬೀಯಿಂಗ್ ಎ ಬಿಸ್ನೆಸ್ ಮ್ಯಾನ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಯಾಕೆಂದರೆ ವ್ಯಾಟು ಎಲ್ಲ 28% ಇತ್ತು. ಇದು 5%ಇಂದ ಹಿಡಿದು 28% ತನಕ ಸ್ಲ್ಯಾಬ್ ಇದೆ. ಅವಾಗಲೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಇವಾಗಲೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಮತ್ತು ಇದನ್ನು ಒಂದು ಸುಳ್ಳು 1000 ಸತಿ ಹೇಳಿದ್ರೆ ನಿಜ ಆಗ್ಬಿಡುತ್ತೆ. ಸರಿ. ಈಗ ನರೇಂದ್ರ ಮೋದಿ ಅವರ ಮೇಲಿರುವಂಥ ನಂಬಿಕೆ ಬೇರೆ ನಾಯಕರುಗಳ ಮೇಲೆ ಇಲ್ವಾ? ಸರ್ ಆ ಥರ ಏನಿಲ್ಲ. ಯಾಕೆಂದರೆ ಈ 10 ಇಯರ್ಸು ಒಳ್ಳೆ ಪ್ರೈಮ್ ಮಿನಿಸ್ಟ್ರು, 12 ವರ್ಷ ಒಳ್ಳೆ ಚೀಫ್ ಮಿನಿಸ್ಟ್ರು, ಇನ್ನೂ 2 ವರ್ಷ ಮುಂದುವರಿಲಿ ಸರ್. BJPಲಿ ಅಂತ ನರೇಂದ್ರ ಮೋದಿಗಳು 100 ಜನ ಇದ್ದಾರೆ. ಅದು ನಾನು ಕಣ್ಣಾರೆ ಹತ್ತಿರದಿಂದ ನೋಡಿದ್ದೀನಿ. ಅದನ್ನೇನು ತೊಂದರೆ ಇಲ್ಲ ಸರ್. ನನ್ನ ವೈಯಕ್ತಿಕವಾಗಿ ಅವರೇ ಪ್ರಧಾನಮಂತ್ರಿ ಆಗಲಿ, ಬೇರೆಯವ್ರು ಯಾರು ಏನಾರು ಅಂದ್ಕೊಳ್ಳಿ. ಒಟ್ಟಾರೆ ಇದ್ದಾರೆ. ಆಗಿದ್ರೆ ಬೇರೆ ನಾಯಕರು ಇದ್ದಾರೆ ಅಂತೀರಾ? ಎಲ್ಲೋ ಒಂದು ಕಡೆ BJP ಪಕ್ಷ ಆಗಲಿ ನರೇಂದ್ರ ಮೋದಿ ಅವರಾಗಲಿ ಅವರ ಅಂದರೆ ಬೇರೆಯವರು ಅಂತಂದರೆ ಈಗ ಪ್ರಧಾನಿಯಾಗಿ ಅಥವಾ ಒಂದು ಮುಂಚೂಣಿ ನಾಯಕನಾಗಿ ತೋರಿಸ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಅಂತ. ಆ ಥರ ಖಂಡಿತ ಇಲ್ಲ ಸರ್. ಯಾಕೆ ಅಂದರೆ ಯೋಗಿ ಆದಿತ್ಯನಾಥ್ CM ಆಗೋವರೆಗೂ ಯೋಗಿ ಆದಿತ್ಯನಾಥ್ ಯಾರು ಅಂತಲೇ ಗೊತ್ತಿರಲಿಲ್ಲ. ಹೌದಾ ಅಲ್ವಾ? ಅಮಿತ್ ಶಾ ಗೃಹ ಮಂತ್ರಿ ಆಗೋವರೆಗೂ ಅಮಿತ್ ಶಾ ಯಾರು ಅಂತಲೇ ಗೊತ್ತಿರಲಿಲ್ಲ. ಮಾಸ್ಟರ್ ಮೈಂಡು. ಈ ಥರ 100 ಜನ ಇದ್ದಾರೆ ಸರ್ BJP ಪಕ್ಷದಲ್ಲಿ. ಯಾಕೆ ಅಂದರೆ ಇದು ಒಂದೇ ಕುಟುಂಬಕ್ಕೆ ಸೀಮಿತ ಆಗಿಲ್ಲ, ಟು ಬಿ ಫ್ರ್ಯಾಂಕ್. ಹೌದಾ? ಈಗ ಇಂಡಿಯಾ ಅಂತ ಏನೋ ಒಂದು ಮಾಡ್ಕೊಂಡಿದ್ದಾರಲ್ಲ, INDIA ಅಂತ. ಪ್ರಧಾನಿ ಅಭ್ಯರ್ಥಿ ಯಾರು ಅಂತಲೇ ಅವ್ರ ಕೈ ಪ್ರೊಜೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಹಂಗಿದ್ಮೇಲೆ ದೇಶ ಹೆಂಗೆ ಮುನ್ನಡೆಸ್ತಾರೆ? ಹೌದಾ ಅಲ್ವಾ? ಸರಿ. ಈಗ ಅಲ್ಲಿಂದನೇ ತಗೊಳ್ಳೋದಾದರೆ ಈಗ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರುತ್ತೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ಸರ್. ನಿಜವಾಗ್ಲೂ ನಿಮ್ಗೇನು ಅನಿಸುತ್ತೆ? ಪ್ರಧಾನಮಂತ್ರಿ ಆಗೋವಂಥ ಕ್ವಾಲಿಫಿಕೇಶನ್ ಇದೆಯಾ? ಗಾಂಧಿ ಕುಟುಂಬದಲ್ಲಿ ಹುಟ್ಟಿದಾನೆ ಅನ್ನೋದನ್ನು ಬಿಟ್ಟರೆ ನಿಮ್ಮ ಅಭಿಪ್ರಾಯ? ಖಂಡಿತ ಇಲ್ಲ ಸರ್. ಪ್ರಧಾನಮಂತ್ರಿ ಆಗಕೂಡದು. ಯಾಕೆ ಅಂದರೆ ಒಬ್ಬ ಪ್ರಧಾನಮಂತ್ರಿ ಆಗಬೇಕು ಅಂದರೆ ಫಸ್ಟ್ ಆ ದೇಶನ ಪ್ರೀತಿ ಮಾಡ್ತಾನೋ ಇಲ್ವೋ, ಆ ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಾಲಿಟಿ ಅದೇ ಇಲ್ಲ. ಹೆಂಗೆ ಪ್ರಧಾನಮಂತ್ರಿ ಮಾಡಲಿ ನಾನು ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ? ಓಕೆ. ಎಲ್ಲೊಂದು ಕಡೆ ಅವರು ಮೂಲತಃ ಒಂದು
ರಾಜಕೀಯ ಕುಟುಂಬದಿಂದ ಬಂದಂಥವರು. ಸೊ ಆ ನಿಟ್ಟಿನಲ್ಲಿ ಅವರಿಗೆ ರಾಜಕಾರಣ ಚೆನ್ನಾಗಿ ಗೊತ್ತು, ಆದರೂ ಕೂಡ ಎಲ್ಲೂ ರಾಜಕಾರಣ ಗೊತ್ತಿಲ್ಲ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸರಿ ಸರ್, ಯಾವ್ದಾದ್ರು ಒಂದು ಅವ್ರದ್ದು ಆಯಿತು, ಒಂದು ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ರಾಯಬರೇಲಿ ಅಭಿವೃದ್ಧಿ ಆಗಿದೆಯಾ? ಕೇರಳ ಅಭಿವೃದ್ಧಿ ಆಗಿದೆಯಾ? ಪ್ರೂಫ್ ಕೊಡಿ ಸರ್. ಚಾಣಕ್ಯ ಹೇಳ್ದಂಗೆ ವಿದೇಶಿ ಮಹಿಳೆ ಹುಟ್ಟಿದ ಸಂತಾನ ಯಾವತ್ತೂ ದೇಶ ಮುನ್ನಡೆಸೋಕ್ಕಾಗಲ್ಲ ಸರ್. ಹೌದು ಅಲ್ವೋ? ನಾನು ಹೇಳಿದ್ದಲ್ಲ, ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳಿರೋದು, ಬೇಕಾದ್ರೆ ತೆಗೆದು ನೋಡಿ. ಸೊ ಆ ನಿಟ್ಟಿನಲ್ಲಿ ಈಗ ಇನ್ನೊಂದು ಹೆಸರು ಕಾಂಗ್ರೆಸ್ಸಿಂದ ಮಲ್ಲಿಕಾರ್ಜುನ ಖರ್ಗೆ, ಒಬ್ಬ ಹಿರಿಯ ನಾಯಕರಾಗಿ, ಅವ್ರ ಬಗ್ಗೆ. ಕಲಬುರಗಿಯಿಂದ 6 ಸಲ MP ಆಗಿದ್ದಾರೆ. ಆದರೂ ಇವತ್ತೆಲ್ಲ ಚರಂಡಿ ನೀರು ಆಚೆ ರೋಡಲ್ಲೇ ಹರ್ಕೊಂಡು ಹೋಗ್ತಾ ಇರುತ್ತೆ. ಪ್ರಧಾನಮಂತ್ರಿ ಮಾಡಂಗಿದ್ರೆ ಮಾಡಿ ಸರ್. ನಿಮಗೆ ಆಸಕ್ತಿ ಇಲ್ಲ? ಖಂಡಿತ ಇಲ್ಲ ಸರ್. ಫಿಗರ್ ಆ್ಯಂಡ್ ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಬೇಕು ಸರ್. ಈರುಳ್ಳಿಗೋಸ್ಕರ ವಾಜಪೇಯಿನ ಕಳ್ಕೊಂಡ್ವಿ, ಈಗ ಅದನ್ನು ಕಳ್ಕೊಳಕ್ಕೆ ನಾನು ತಯಾರಿಲ್ಲ ಸರ್. ಆವಾಗ ನಾನು ಇನ್ನೂ ಚಿಕ್ಕ ಹುಡುಗ, 1999 to 2004 ಎಲ್ಲ ಒಂದು ಕಡೆ ಈಗ ರಾಮ ಮಂದಿರ ನಿರ್ಮಾಣ ಆಯಿತು ದೇಶದಲ್ಲಿ, ಆದರೂ ಕೂಡ ಇದೊಂದು ಮತಗಳನ್ನು ಸೆಳೆಯುವ ತಂತ್ರ. ಆ ನಿಟ್ಟಿನಲ್ಲಿ ರಾಮ ಮಂದಿರ ಮಾಡಿ 58 ವರ್ಷ ಇತ್ತಲ್ಲ ಸರ್, ಯಾಕೆ ಮಾಡಲಿಲ್ಲ? ಇವ್ರಿಗೂ 58 ವರ್ಷ ಇತ್ತಲ್ಲ, ಇವ್ರು 58 ವರ್ಷ ಆಳ್ವಿಕೆ ಮಾಡಿದ್ರು, ಇವರು ಆ ಕೆಲಸ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಹೌದು ಅಲ್ವೋ? 24 ವಕೀಲರನ್ನ ರಾಮ ಮಂದಿರ ಆಗಬಾರ್ದು ಅಂತ ಇಟ್ಟಿದ್ರಲ್ಲ, ಅದ್ಯಾಕೆ? 24 ವಕೀಲರನ್ನ ತೆಗೆದು 58 ವರ್ಷದಲ್ಲಿ ಇವರೇ ಮಾಡ್ಬೋದಾಗಿತ್ತಲ್ಲ. ಹಾಂ, 75 ಇಯರ್ಸಲ್ಲಿ 58 ಇಯರ್ಸ್ ಪಕ್ಕಾ ಕಾಂಗ್ರೆಸ್ಸೇ ರೂಲ್ ಮಾಡಿರೋದು. 57 to 58 ಇಯರ್ಸು. 58 ವರ್ಷ ಅವ್ರಿಗೆ ಇತ್ತಲ್ಲ, ಹಾಗಿದ್ರೆ ಅವ್ರಿಗೂ ಚಾನ್ಸ್ ಇತ್ತಲ್ಲ 58 ವರ್ಷ, ಯಾಕೆ ಮಾಡಲಿಲ್ಲ? ಮಾಡ್ಬಿಟ್ಟು ಮತ್ತೆ ಸೆಳಿಬೋದಾಗಿತ್ತಲ್ಲ. ಸರಿ, ನಿಮ್ಮ ಪ್ರಕಾರ ಎಲೆಕ್ಷನಿಗೆ ಬಂತು ಅಂತಲೇ ರಾಮ ಮಂದಿರ ತರಾತುರಿಲಿ ಉದ್ಘಾಟನೆ ಮಾಡಿದ್ರು, ಇವ್ರು ಯಾಕೆ 58 ವರ್ಷ ಮಾಡಲಿಲ್ಲ? 2 ಸಲ ನಾನು ಅಯೋಧ್ಯೆಗೆ ಹೋಗಿದ್ದೀನಿ ಸರ್, ರಾಮ ಮಂದಿರ ಆಗಕ್ಕೆ ಮುಂಚೆ. ನಾನು ಇನ್ನೊಂದ್ಸಲಿ ಹೊರಟಿದ್ದೀನಿ, ಅವಾಗ ಅಲ್ಲಿ ವಸ್ತುಸ್ಥಿತಿ ಹೆಂಗಿತ್ತು ಇವಾಗ ಹೆಂಗಿದೆ ನನಗೆ ಗೊತ್ತು. ಪೂರಾ ದೇಶ ಓಡಾಡಿದ್ದೀನಿ ನಾನು, ಒಂದ್ಸಲಿ ಅಲ್ಲ 2 ಸತಿ. ಸೊ ಆ ನಿಟ್ಟಿನಲ್ಲಿ ಇದು ಮತ ಸೆಳೆಯುವ ತಂತ್ರ ಏನಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದು ಸರ್. ಮತ ಸೆಳೆಯೋಂಥ ತಂತ್ರನೇ ಇಟ್ಕೊಳ್ಳಿ ಸರ್, ಇವ್ರಿಗೂ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ರೈಟ್. ಈ ಕೆಲವೊಂದು ಕಡೆ ಅಡ್ವಾಂಟೇಜ್ ಆಗೋದಂತೂ ಸತ್ಯ. ಖಂಡಿತ ಆಗಲಿ ಬಿಡಿ, ಅವ್ರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಮುಗಿಸ್ಕೊಟ್ಟಿದ್ದಾರೆ. ಹೇಳಿರೋ ಕೆಲಸ ಮಾಡಿ ಓಟ್ ಕೇಳ್ತಾ ಇದ್ದಾರೆ ಬಿಡಿ. ಇವ್ರು ಫ್ರೀಯಾಗಿ ಬಸ್ ಬಿಡ್ತೀನಿ ಅಂದರು, ಅದು ಬಿಡ್ತೀನಿ ಅಂದರು, ಇವ್ರು ಮಾಡಲಿಲ್ವಾ? ಇವ್ರು ಹಂಗೆ 370 ಬ್ಯಾನ್ ಮಾಡ್ತೀನಿ ಅಂದಿದ್ರು, ರಾಮ ಮಂದಿರ ಕಟ್ತೀನಿ ಅಂದಿದ್ರು, ಸ್ವಿಸ್ ಬ್ಯಾಂಕಿಂದ ತರ್ತೀನಿ ಅಂದಿದ್ರು. ಅದೇನು ಪ್ರೊಸೆಸಲ್ಲಿ ಇದೆಯೋ ಏನೋ ಗೊತ್ತಿಲ್ಲ, ಹಾಳಾಗೋಗ್ಲಿ ಬಿಡಿ, ಇರೋ ದುಡ್ಡಾರು ಕರೆಕ್ಟಾಗಿ ಖರ್ಚು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಆಮೇಲೆ ತ್ರಿಬಲ್ ತಲಾಕ್ ಮಾಡಿದ್ರು, ನೆಕ್ಸ್ಟ್ UGC ತರ್ತಾ ಇದ್ದಾರೆ, CAA ಮಾಡ್ತಾ ಇದ್ದಾರೆ, ಹೇಳಿದ್ದೆಲ್ಲ ಮಾಡ್ತಾ ಇದ್ದಾರಲ್ಲ, ಇವ್ರು ಯಾಕೆ ಮಾಡಬಾರ್ದಾಗಿತ್ತು 58 ವರ್ಷ? ಈಗ ನರೇಂದ್ರ ಮೋದಿ ಅವ್ರ ಸರ್ಕಾರ ಜಾತಿವಾದಿ ಸರ್ಕಾರ, ಕೋಮುವಾದಿ ಸರ್ಕಾರ. ಹೌದಾ ಸರ್? ಇದಕ್ಕೆ ನಾನು ಉತ್ತರ ಕೊಡ್ತೀನಿ ನೋಡಿ. ಆಯಿತು, 58 ವರ್ಷದಿಂದ ಇವರು ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ಕೊಂಡು ಬರ್ತಾ ಇದ್ದಾರಲ್ವಾ, ಅವ್ರು ಆರ್ಥಿಕವಾಗಿ ಮುಂದೆ ಬಂದಿದ್ದಾರಾ ಹೇಳಿ ನೀವೇ. ಆ್ಯಸ್ ಎ ರಿಪೋರ್ಟರಾಗಿ ನೀವು ಹೇಳಿ, ಹೌದು ಅಂತ ಹೇಳಿದ್ರೆ ನನಗೆ ಇದು ಕೊಡಿ. ಯಾಕೆ ಮಾಡಿಲ್ಲ? ಶಾದಿ ಭಾಗ್ಯ ಕೊಟ್ಟ ತಕ್ಷಣ ಮುಂದೆ ಬರಲ್ಲ ಸರ್. ಹಾಗಿದ್ರೆ ಈ ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ಮೀಸಲಾಗಿರೋದು ಒಂದು ಪಕ್ಷ, ಇದನ್ನ ಒಪ್ತಿರೋ ಇಲ್ವೋ BJP? ನನಗಂತೂ ಹಂಗೆ ಅನಿಸಿಲ್ಲ ಸರ್, ಅಂತ ನನಗನ್ಸಿಲ್ಲ. ಯಾಕೆ ಅನಿಸಿದೆ ಅಂತ ಹೇಳಿ ಅದು ಹೌದು ಅಲ್ವೋ ನಾನು ಹೇಳ್ತೀನಿ ಬೇಕಾದ್ರೆ. ಸರ್, ಹೊರಗಡೆ ಒಪಿನಿಯನ್ 1000 ಇರ್ಬೋದು. ಅವರು ಮುಸ್ಲಿಮ್ನ ಎಲ್ಲೂ ದೇಶ ಬಿಟ್ಟು ಹೋಗಿ ಅಂತ ಹೇಳಿಲ್ಲ, ಅಥವಾ ಅವ್ರನ್ನ ಗುಂಡಿಗೆ ಏನು ಕೊಲ್ತಾ ಇಲ್ಲ ಬೇರೆ ದೇಶದ ಥರ. ಅವ್ರನ್ನ ಇನ್ನೂ ಮುನ್ನೆಲೆಗೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಿಮ್ಮ ಲೆಕ್ಕಕ್ಕೆ ತಗೊಳ್ಳಿ, APJ ಅಬ್ದುಲ್ ಕಲಾಂನ ಪ್ರೆಸಿಡೆಂಟ್ ಮಾಡಿದ್ದು BJPನ ಹೊರತು ಕಾಂಗ್ರೆಸ್ ಅಲ್ಲ. ಇವತ್ತು ಹಿಂದುಳಿದವ್ರನ್ನ ರಾಷ್ಟ್ರಪತಿ ಮಾಡಿರೋದು BJPನವರೇ, ಕಾಂಗ್ರೆಸ್ನವರಲ್ಲ. ಮತ್ತು ಎಲ್ಲಿ ಇದಂಗಾಗುತ್ತೆ ನಿಮ್ಮ ಪ್ರಕಾರ? ಒಂದು ಧರ್ಮಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಅಂತ. ಓಕೆ, ಹಾಗಿದ್ರೆ ಈಗ ನರೇಂದ್ರ ಮೋದಿ ಅವ್ರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ ಅಂತಾರೆ ಸರ್. ನೋಡಿ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಅದನ್ನು ನಾನು ಒಪ್ಕೋತೀನಿ. ಹಂಗಂತ ನಾನು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂದ್ಬಿಟ್ಟು ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಿಲ್ಲ. ಅದಕ್ಕೂ ಸ್ವಲ್ಪ ಏನಾರು ಮಾಡಬೇಕು. ನೆಕ್ಸ್ಟ್ ಮಾಡ್ಬೋದು, ಯಾಕೆಂದರೆ ಕರೋನಾ ಬಂದಾಗ ಇಡೀ ದೇಶನೇ ಇಡೀ ಜಗತ್ತೇ ದಬಾಕೋತು ಆರ್ಥಿಕವಾಗಿ. ನಮ್ಮಲ್ಲಿ ನಾವೇ ಬೇಗ ಇನ್ನೂ GDP ಜಾಸ್ತಿ ಬರ್ತಾ ಇರೋದು. ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂತಾರೆ. 2004 ಪೆಟ್ರೋಲ್ ರೇಟು ವಾಜಪೇಯಿಯಿಂದ ಮನಮೋಹನ್ ಸಿಂಗ್, ಗ್ರೇಟೆಸ್ಟ್ ಎಕನಾಮಿಸ್ಟ್ ಇನ್ ದ ವರ್ಲ್ಡ್, ಬಂದಾಗ 42 ರೂಪಾಯಿ ಇತ್ತು. ಬಿಡ್ಬೇಕಾದ್ರೆ ಯಾಕೆ 84 ರೂಪಾಯಿ ಆಯಿತು? ಎಷ್ಟು? ಆಲ್ಮೋಸ್ಟ್ 100% ಹೈಕ್ ಆಯಿತು. ಈಗ 84 to 100 ಇದೆ, 16 ರೂಪೀಸ್ ಮಾತ್ರ ಹೈಕ್ ಆಗಿದೆ. ಎಷ್ಟು ಪರ್ಸೆಂಟು? ಅದನ್ನ ಯಾಕೆ ಕರೆಕ್ಟಾಗಿ ಫಿಗರ್ ಆ್ಯಂಡ್ ಫ್ಯಾಕ್ಟ್ಸ್ ಹೇಳಲ್ಲ? ಹೇಳಿ ಸರ್, ಇದಕ್ಕೆ ಉತ್ತರ ಕೊಡಿ. ಓಕೆ, ಈಗ ನರೇಂದ್ರ ಮೋದಿಯವರ ಸರ್ಕಾರ
ಈ ಒಂದು ಜಾತಿವಾದಿ ಅಥವಾ ಏನು ಒಂದು ಬಿಂಬಿಸ್ಕೊಂಡು ಹೊರಟಿದೆಯಲ್ಲ, ಆ ನಿಟ್ಟಿನಲ್ಲಿ ಈಗ ಅಭಿವೃದ್ಧಿಗಳು ಏನು ಮಾಡಿದೆ ಅನ್ನೋದು ಅಷ್ಟೊಂದು ಮ್ಯಾಟ್ರ್ ಆಗ್ತಾ ಇಲ್ಲ ಇಲ್ಲಿ. ಆ ಒಂದು ಮ್ಯಾಟ್ರಲ್ಲಿ ಅಂತಂದರೆ ಒಂದು ಜಾತಿಗಳನ್ನು ನಡುವೆ ತಂದು ಆಗ್ತಾ ಇರೋದು ಅಂತ ಒಂದು ಬರ್ತಾ ಇದೆ. ಮತ್ತು ಇದೊಂದು ಹಿಂದೂ ರಾಷ್ಟ್ರ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಬರ್ತಾ ಇದೆ. ಸರ್, ಹಿಂದೂ ರಾಷ್ಟ್ರ ಮಾಡೋಕ್ಕೆ ಹೊರಟಾಗ ನೀವು 1950 ನಮ್ಮ ರಿಪಬ್ಲಿಕ್ ಆಫ್ ಇಂಡಿಯಾ ಬಂದಿದ್ದು, ಹೌದಾ? ಕರೆಕ್ಟಾಗಿ ಹಿಸ್ಟ್ರಿ ನೋಡಿದ್ರೆ ಫಸ್ಟ್ ಇದ್ದಿದ್ದು ಪ್ರಿಯಾಂಬಲಲ್ಲಿ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇದ್ದಿದ್ದು. ಅಲ್ಲಿ ಸೆಕ್ಯುಲರ್ ಇಂಡಿಯಾ ಅಂತ ಇರಲಿಲ್ಲ. ಸೆಕ್ಯುಲರ್ ಯಾರು ಸೇರಿಸಿದ್ದು ಅದನ್ನು ತಿಳ್ಕೊಂಡಿದ್ದೀರಾ ಫಸ್ಟು? ಸೆಕ್ಯುಲರ್ ಅನ್ನೋ ಪದ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರಲಿಲ್ಲ. ಅಂಬೇಡ್ಕರ್ ಬರ್ತಿದ್ರಲ್ಲಿ ಎಕ್ಸ್ಟ್ರಾ ಸೇರಿಸಿದ್ರೆ ನನಗೆ ಗೊತ್ತಿರೋ ಹಂಗೆ. ಹಾಗಿದ್ರೆ ನಿಮಗೆ ಸೆಕ್ಯುಲರಿಸಮ್ ಪರವಾಗಿ ನೀವು ಇಲ್ಲ, ಹಾಗಿದ್ರೆ ಸೆಕ್ಯುಲರಿಸಮ್ ಬೇಡ ಅಂತೀರಾ ಸರ್? ಈಗ ಅವ್ರಿಗೆ ಅಂತ 2 ದೇಶ ಕೊಟ್ಟ ಮೇಲೆ ನಾವು ಯಾಕೆ ಸೆಕ್ಯುಲರ್ ಆಗಬೇಕು? ಕ್ರಿಶ್ಚಿಯನ್ಗೆ 145 ಕಂಟ್ರೀಸ್ ಇದೆ, ಮುಸ್ಲಿಮ್ಸ್ಗೆ 22-25 ಕಂಟ್ರೀಸ್ ಇದೆ. ನಮ್ಗೆ ಯಾಕೆ ಒಂದು ದೇಶ ಇರಬಾರ್ದು? ಈಗ ನಮ್ಮ ಭಾರತದ ಸಿದ್ಧಾಂತ ಸೆಕ್ಯುಲರಿಸಮ್ ಮೇಲೆ ನಿಂತಿದೆ ಅಲ್ವಾ ಇಷ್ಟು ವರ್ಷಗಳು? ಸರ್, ಯಾರು ಹೇಳಿದ್ರು ಸರ್? ಎಲ್ಲ ಧರ್ಮನೂ ನಾವು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಹಂಗಂತ ನಾವು ನಮ್ಮನ್ನೆಲ್ಲೇನು ಬಿಟ್ಕೊಡಕ್ಕಾಗಲ್ಲ, ಹೌದಾ? ಅಷ್ಟೇ. ಏರಿಕೆ ಆಗಿಲ್ಲ ಆದರೂ ಕೂಡ ಎಕ್ಸೆಪ್ಟ್ ಮಾಡ್ಕೊಂಡು ಮುಂದುವರಿತಾ ಇದೆ ಸರ್. ನಾವು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ, ಇಸ್ಲಾಂನ ಒಪ್ಕೊಂಡೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಕ್ರಿಶ್ಚಿಯಾನಿಟಿನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಬುದ್ಧಿಸಮ್ ಹೊರಟಿದೀವಿ ಅಂತ. ಏರಿಕೆ ಆಗ್ತಿಲ್ಲ. ನಿಮ್ಮ ಇದನ್ನ ನೀವು ಆಚರಣೆ ನೀವು ಮಾಡಿ, ನಮ್ಮ ಆಚರಣೆ ನಾವು ಮಾಡ್ತೀವಿ, ನಿಮ್ಗೆ ಮುಕ್ತ ಅವಕಾಶ ಇದೆ, ಹೌದಾ? ಆ ಥರ ಆಗಿದ್ದಿದ್ರೆ 1947 ಅವ್ರಿಗೆ ಒಂದು ದೇಶ ಕೊಟ್ಟಾಗ ನಮಗೆ ಒಂದು ದೇಶ ಕೊಟ್ಟಾಗ ನಾವೆಲ್ಲರನ್ನೂ ಓಡಿಸ್ಬೋದಾಗಿತ್ತು. ಯಾಕೆ ಓಡಿಸ್ಲಿಲ್ಲ? ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಹೌದು ತಾನೆ? ಅದನ್ನು ಅವರು ತೋರಿಸ್ಬೇಕಷ್ಟೇ. ಮೊಹರಂ ಪ್ರೊಸೆಷನ್ ಹೋದಾಗ ಗಲಾಟೆ ಆಗಲ್ಲ, ಹನುಮಂತನ ಪ್ರೊಸೆಷನ್ ಹೋದಾಗಲೇ ಗಲಾಟೆ ಆಗೋದು. ಯಾಕೆ? ಅದು ಸೆಕ್ಯುಲರಾ? ಅವಾಗ ಹಿಂದೂಗಳೇನಾರು ಹೇಳಿದರೆ ಸೆಕ್ಯುಲರು, ಬೇರೆಯವರೆಲ್ಲ ಹೇಳಿದರೆ ಅವ್ರ ಧರ್ಮನ ಆಚರಣೆ ಮಾಡ್ಕೋತಾ ಇದ್ದಾರೆ ಅಂತನಾ? ಅದು ಹೆಂಗೆ ಲೆಕ್ಕ? ಹೌದು ಅಲ್ವಾ ಹೇಳಿ? ಓಕೆ, ಈಗ ನರೇಂದ್ರ ಮೋದಿಯವರ ಸರ್ಕಾರ ಏನಿದೆ, ಇನ್ನು ನೆಕ್ಸ್ಟ್ ಮುಂದಿನ ಅವಧಿಗೆ ಏನಾದರೂ ಮತ್ತೆ ಆಯ್ಕೆ ಆದರೆ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಿ ಮುಂದುವರೆದ್ರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳು ಏನು? ಸರ್, ನಮ್ಮ ಎಕ್ಸ್ಪೆಕ್ಟೇಷನ್ನು ಇಷ್ಟೇ ಸರ್. ಏನಿದೆ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು. ಸ್ವಲ್ಪ ಬೆಲೆ ಏರಿಕೆ ಕಡಿಮೆ ಮಾಡಬೇಕು. ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದಿ ಸಿಟಿಸನ್ ಜಾಸ್ತಿ ಮಾಡಬೇಕು. ಅಷ್ಟೇ ನಾನು ಕೇಳೋದು. ಓಕೆ, ಇನ್ನೊಂದು, ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ, ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋದು, ಇನ್ಕ್ಲೂಡಿಂಗ್ ಕರ್ನಾಟಕ. ಅದು ಒಂದು 15 ಭಾಗ, ಒಂದು 15-20% ಇರ್ಬೋದು. ಬಟ್ ಅಭಿವೃದ್ಧಿ ಆಗ್ತಾನೆ ಇದೆಯಲ್ಲ ಸರ್. ನಿನ್ನೆ ತುಮಕೂರಲ್ಲಿ ಇದು ಏನದು ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಆಯಿತು. ಆಮೇಲೆ ಇನ್ನೊಂದು ಏನೋ ಇನಾಗ್ರೇಷನ್ ಮಾಡಿದ್ರು. ಅದು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರೋದು. ಬಟ್ ಸ್ಟೇಟ್ ಗೌರ್ಮೆಂಟ್ ಅವ್ರು ನಮ್ಮದು ಅಂತ ಹೇಳ್ಬೋದು. ಹೌ ಇಟ್ ಈಸ್ ಪಾಸಿಬಲ್? ಈಗ 10 kg ಅಕ್ಕಿಲಿ 5 kg ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಿತ್ತು ಅಂತ ಇವರು 5 kg ನಿಲ್ಸಿದ ಮೇಲೆ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಮ್ಮದು ಅದಕ್ಕೆ APL ನಮ್ಗೆ ಬರೋಲ್ಲ, ವಿ ಆರ್ ಟ್ಯಾಕ್ಸ್ ಪೇಯರ್ಸ್. ನಮ್ಗೆ ಬರೋಲ್ಲ, ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿದ್ದು ನಮಗೆ. ಹಂಗಂದಮೇಲೆ ಇಂಪ್ರೂವ್ಮೆಂಟ್ ಮಾಡಬೇಕು, ಮಾಡಬಾರ್ದು ಅಂತಿಲ್ಲ, ಮಾಡಬೇಕು. ಕರ್ನಾಟಕದಲ್ಲಿ ಇವಾಗ ಏನೂ ಆಗಿಲ್ಲ ಅಂತಾರೆ. ಬೆಂಗಳೂರು-ಮೈಸೂರು ಎಕ್ಸ್ಪ್ರೆಸ್ ವೇ ಆಯಿತು, ಬೆಂಗಳೂರು-ಮೈಸೂರು ಎಕ್ಸ್ಪ್ರೆಸ್ ವೇ ಆಯಿತು. ಆಮೇಲೆ ಎಷ್ಟೋ ಹೈವೇಗಳು 2 ಲೈನ್ಸ್ ಇರೋದು 4 ಲೈನ್ಸ್ ಆಯಿತು. ಬರೀ ಹೈವೇ ಅಂತಲೇ ಮಾತಾಡ್ತಾ ಇಲ್ಲ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಈಗ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ವಿಚಾರವಾಗಿ ಯಾವುದೇ ಫ್ರೀ ಕೊಟ್ಟರು ಸರ್, ನೆಕ್ಸ್ಟ್ ಡೆಲ್ಲಿ ಆದಂಗೆ ಆಗೋದು ಸರ್, ಇಲ್ಲ ಪಾಕಿಸ್ತಾನ ಆದಂಗೆ ಆಗೋದು. ಅದು ನೀವು ಎಜುಕೇಟೆಡ್ ಆಗಿ ನಿಮಗೂ ಗೊತ್ತಾಗುತ್ತೆ, ಹೌದು ತಾನೆ? ಈಗ ಅದೇ ಉಚಿತ ಯೋಜನೆಗಳ ಬಗ್ಗೆ ಬರೋದಾದ್ರೆ, ಒಂದು ಜನಕ್ಕೆ ತಲುಪ್ತಾ ಇದೆ ಇಲ್ವಾ, ತಲುಪಿದ್ರೆ ಅದ್ರ ಅನುಕೂಲತೆ ಆಗ್ತಾ ಇದೆ ಇಲ್ವಾ? ಅನುಕೂಲನ ಅನಾನುಕೂಲನೇ ಸರ್. ಅದು ಕೆಲಸ ಮಾಡೋರೇ ಸಿಗಲ್ಲ. ಅಕ್ಕಿ ದುಡ್ಡು ಕೊಟ್ಮೇಲೆ ಕೆಲಸ ಮಾಡೋರು ಎಲ್ಲಿ ಸರ್ ಸಿಗ್ತಾರೆ? ನಮ್ಮವ್ರು ನಾವೇ ಸೋಂಬೇರಿ ಮಾಡ್ದಂಗೆ ಆಗಲಿಲ್ವಾ? ಹೌದು ಅಲ್ವಾ ಹೇಳಿ ಸರ್? ರೈಟ್. ಹಾಗಿದ್ರೆ ಇಲ್ಲಿ ಏನು ಉಚಿತ ಯೋಜನೆಗಳು ಜಾರಿಯಲ್ಲಿದೆ, ಅದು ಯಾವುದು ಬೇಡ ಆಗಿತ್ತು ಅಂತ ನಿಮ್ಮ ಅಭಿಪ್ರಾಯ? ಸರ್, ಉಚಿತ ಕಾಂಗ್ರೆಸ್ನವ್ರು ಕೊಟ್ಟರು ಬೇಡ ತಪ್ಪು, BJP-ನವ್ರು ಕೊಟ್ಟರು ತಪ್ಪು, ಯಾವುದೇ ಪಕ್ಷ ಕೊಟ್ಟರು ತಪ್ಪು. ಯಾಕೆಂದರೆ ಉಚಿತ ಕೊಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಕೊಂಡ್ಕೊಳ್ಳೋ ಶಕ್ತಿ ತುಂಬೋದ್ರಿಂದ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಪ್ರೆಸೆಂಟ್ ರಾಜ್ಯದಲ್ಲಿ BJP ಮತ್ತು JDS ಒಂದಾಗಿದೆ ಲೋಕಸಭೆ ಚುನಾವಣೆಗಾಗಿ. ಅದು ರಾಜಕೀಯ ತಂತ್ರ. ಇವ್ರು ಅವ್ರನ್ನ ಬೈತಾ ಇರ್ತಾರೆ, ಅವ್ರು ಇವ್ರನ್ನ ಬೈತಾ ಇರ್ತಾರೆ, ಆದರೆ ಎಲ್ಲರೂ ಒಂದೇನೆ. ಈಗ ಪ್ರೆಸೆಂಟ್ ಸೇರಿರೋದು, ನಿಮ್ಮ ಒಪಿನಿಯನ್ ಅದ್ರ ಬಗ್ಗೆ? ಒಂದಾಗಿ ಹೊರಟಿರೋದು ಲೋಕಸಭೆಯಲ್ಲಿ ಪ್ಲಸ್ ಆಗುತ್ತೆ ಅಂತೀರಾ ಈ 2 ಪಕ್ಷಗಳಿಗೆ? 50-50 ಚಾನ್ಸ್ ಇದೆ. ಯಾಕೆಂದರೆ ಕುಮಾರಸ್ವಾಮಿ JDSಗೆ ಬೇರೆ ಆಪ್ಷನ್ ಇಲ್ಲ ಅಂತಲೇ ಆಗಿರ್ಬೋದು ಅಂತ ನನ್ನ ಅನಿಸಿಕೆ.
ಸರಿ, ಈಗ ರಾಜ್ಯದ ವಿಚಾರನೆ ಮತ್ತೆ ತಗೊಳ್ಳೋದಾದ್ರೆ ಒಂದು ಪಕ್ಷ ಎಷ್ಟು ಅಂದರೆ ಒಂದು ರಾಜಕೀಯ ಪಕ್ಷವಾಗಿ ಅಥವಾ ಒಂದು ಅಸ್ತಿತ್ವದಲ್ಲಿರುವಂಥ ಸರ್ಕಾರ ಎಷ್ಟು ಮುಖ್ಯವೋ ಅದೇ ರೀತಿ ವಿರೋಧ ಪಕ್ಷವೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ರಾಷ್ಟ್ರ ರಾಜಕಾರಣ ಇರ್ಬೋದು, ರಾಜ್ಯ ರಾಜಕಾರಣ ಇರ್ಬೋದು, ವಿರೋಧ ಪಕ್ಷವಾಗಿ BJPಯ ಕೆಲಸ ಇಲ್ಲಿ ರಾಜ್ಯದಲ್ಲಿ ಹೇಗಿದೆ ಅಂತೀರಾ? BJP ವಿರೋಧ ಪಕ್ಷವಾಗಿ ಇನ್ನೂ ಏನು ಮಾಡ್ತಾ ಇಲ್ಲ, ಅದನ್ನ ಇರೋದನ್ನ ಒಪ್ಕೋಬೇಕು. ಈಗ ನೆಕ್ಸ್ಟು ಏನಾರ ಮಾಡ್ತಾರೋ ಇಲ್ವೋ ನೋಡಬೇಕು ಸರ್. ಯಾಕೆಂದರೆ ವಿರೋಧ ಪಕ್ಷದಲ್ಲಿ ಕೂತಿದ್ದ ಕ್ಷಣಕ್ಕೆ ಅವರು ಮಾಡೋ ಒಳ್ಳೆ ಕೆಲಸನ ವಿರೋಧಿಸ್ಬೇಕು ಅಂತ ಏನಿಲ್ಲ. ಯಾಕೆಂದರೆ ವಾಜಪೇಯಿ ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಅವರು ಒಳ್ಳೊಳ್ಳೆ ಮನಮೋಹನ್ ಸಿಂಗ್ ತೊಗೊಂಡಿದ್ದು ಒಳ್ಳೊಳ್ಳೆ ನಿರ್ಧಾರಕರಿಗೆ ಕೈ ಜೋಡಿಸಿದ್ರು. ಬಟ್ ಇವರು ಕೈ ಜೋಡಿಸ್ತಾ ಇಲ್ಲ. ಸೆಂಟ್ರಲಲ್ಲಿ ಅದು ನಿಮಗೂ ಗೊತ್ತು, ಸಭೆನ ಅರ್ಧ ಮಾಡಿಬಿಡೋದು, ಅಸೆಂಬ್ಲಿ ಅರ್ಧದಿಂದ ಇದು ಬಂದ್ಬಿಡೋದು, ಅವೆಲ್ಲ ಮಾಡಬಾರ್ದು. ಇವ್ರು ಅದನ್ನೇನು ಮಾಡ್ತಾ ಇಲ್ವಲ್ಲ. ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ BJP ಅದೇ ರಾಜ್ಯದಲ್ಲಿ ಏನು ಅಸೆಂಬ್ಲಿ ಬಿಟ್ಟು ಬರೋದು, ಗಲಾಟೆ ಮಾಡೋದು ಅವೆಲ್ಲ ಏನು ಮಾಡ್ತಾ ಇಲ್ವಲ್ಲ. ಇವರು ಒಳ್ಳೆ ಕೆಲಸ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ತಪ್ಪು ಮಾಡೋದನ್ನು ಖಂಡಿಸಬೇಕು. ಸರಿ, ಇನ್ನೇನು ಕೆಲ ತಿಂಗಳಲ್ಲಿ ಲೋಕಸಭಾ ಚುನಾವಣೆ. ಈ ನಿಟ್ಟಿನಲ್ಲಿ ಯುವ ಮತದಾರರು ಮತ್ತು ಎಲ್ಲ ಮತದಾರರು ಯಾವ ರೀತಿ ಒಂದು ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ ಸರ್ ನನ್ನ ಅನಿಸಿಕೆ ಹೇಳಿದ್ರೆ ಫಿಗರ್ ಆ್ಯಂಡ್ ಫ್ಯಾಕ್ಟ್ಸ್, ಸ್ಟ್ಯಾಟಿಸ್ಟಿಕ್ಸ್ ನೋಡಿಕೊಂಡು, ಯಾಕೆಂದರೆ ಯುವ ಮತದಾರರು ಜಾಸ್ತಿ ಇದ್ದಾರೆ ಈ ಸಲ, ಎಜುಕೇಟೆಡ್ಸ್ ಇದ್ದಾರೆ. ಅದನ್ನು ಫಿಗರ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ನೋಡಿಕೊಂಡು ಯಾರಿಗೆ ಹಾಕಿದ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಹಾಕಿದ್ರೆ ಉತ್ತಮ. ಇಲ್ಲಾಂದರೆ ಸ್ಟೇಟ್ ಗೌರ್ಮೆಂಟ್ ಥರನೇ ಆಗೋದು. ಸರಿ, ನಿಮ್ಮ ಲೋಕಸಭಾ ಕ್ಷೇತ್ರ ತಗೊಳ್ಳೋದಾದ್ರೆ ಬೆಂಗಳೂರು ಉತ್ತರನ, ಬೆಂಗಳೂರು ಗ್ರಾಮಾಂತರನ? ಓಕೆ, ಡಿ ಕೆ ಸುರೇಶ್ ಅವರು ಇದ್ದಾರೆ. ಸೊ ಅವರೇ ಮುಂದುವರಿಬೇಕಾ ಅಥವಾ ಬೇರೆಯವ್ರು ಯಾರಾದರೂ ಆಗಬೇಕಾ? ಬೇರೆಯವ್ರು ಯಾರು ಆಗಬೇಕು ಸರ್. ಅವರ ಒಂದು ಕಾರ್ಯವೈಖರಿ ಬಗ್ಗೆ ಹೇಗಿದೆ ಅಂತೀರಾ? ಅಂದರೆ MP ಆಗಿ ಅಲ್ಲಿನ ನಿಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಅಂಥದ್ದೇನು ಕೆಲಸ ಮಾಡಿಲ್ಲ ಸರ್, ಟು ಬಿ ಫ್ರ್ಯಾಂಕ್. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಂಥ ಕೆಲಸಗಳೇನು BJP ಅಂದರೆ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಹಾಗೆ ಹೇಳ್ತಿದ್ದೀರಾ ಅಥವಾ ಲೋಕಲ್ ಲೀಡರ್ಶಿಪ್ಪೇ ಚೆನ್ನಾಗಿಲ್ಲ ಅಂತನಾ? ಲೋಕಲ್ ಲೀಡರ್ಶಿಪ್ಪು ಚೆನ್ನಾಗಿ ಇದು ಹತ್ತನೇ ವರ್ಷ ಅವ್ರದ್ದು. ನಾನು BJPನ ಆಯ್ಕೆ ಮಾಡಬೇಕು ಅಂತ ಅಂದಿದ ತಕ್ಷಣ ನಾನು ಲೋಕಲ್ ನನ್ನ ಕೆಲಸ, ನಮ್ಮೂರಲ್ಲಿ ಕೆಲಸ ಮಾಡೋರು ಎಲ್ಲಿದ್ರು ಮಾಡ್ತಾರೆ. ಹೌದಾ, ಕೆಲಸ ಮಾಡೋರು ಎಲ್ಲಿದ್ರು ಮಾಡ್ತಾರೆ. ಬಟ್ ಇದು ನಮ್ಮದು ಡೆಮಾಕ್ರಸಿ ಆಗಿರೋದ್ರಿಂದ ಒಂದು ಪಕ್ಷಕ್ಕೆ ಕರೆಕ್ಟಾಗಿ ಮೆಜಾರಿಟಿ ಬಂದರೆ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಎರಡನೇ ಸಲ ವಾಜಪೇಯಿ ಆಗಿದ್ದ ಗತಿನೇ ನಮಗೂ ಆಗೋದು. ಯಾವ ಪಕ್ಷ ಆದರೂ ಅಷ್ಟೇ. ಈಗ ಈಗ ನರೇಂದ್ರ ಮೋದಿಯವರ ವರ್ಚಸ್ಸಿಂದ, ಅವರ ಅಲೆಯಿಂದ ಇಲ್ಲಿನ ನಿಮಗೂ ಗೊತ್ತಿರ್ಬೋದು ಕೆಲವೊಬ್ಬರು MPಗಳು, ಹಾಗೆಯೇ ಔಟ್ ಆಫ್ ಸ್ಟೇಟ್ ಕರ್ನಾಟಕದಿಂದ ಹೊರ ರಾಜ್ಯದವರು ಆಗಿರ್ಬೋದು, ಅವರ ಸಾಮರ್ಥ್ಯಕ್ಕೆ ಮೀರಿ ಅವರು ಗೆಲುವನ್ನು ಪಡ್ಕೊಳ್ತಾ ಇರೋದು ಅದಿದೆ ಸರ್. ಈಗ ನೀವು ಹೆಂಗೆ ಮಟ್ಟಿಗೆ ಒಳ್ಳೇದು ಅಂತೀರಾ? ನೀವು ಇದು ಹೆಂಗೆ ನನ್ನ ಪ್ರಶ್ನೆ ಕೇಳಿದ್ರಲ್ಲ ಆವಾಗಲೇ, ಗಾಂಧಿ ಫ್ಯಾಮಿಲಿ ಇರೋದ್ರಿಂದ ಅದಕ್ಕೆ ಓಟ್ ಹಾಕಬೇಕು ಅಂತ. ಹಂಗಂತ ಪ್ರಧಾನ ಮಂತ್ರಿ, ಚೀಫ್ ಮಿನಿಸ್ಟರ್ ಆಗಿ, ಪ್ರೈಮ್ ಮಿನಿಸ್ಟರ್ ಆಗಿ ಡೆವಲಪ್ಮೆಂಟ್ಸ್ ಮಾಡಿ ಓಟ್ ಕೇಳೋದ್ರಿಂದ ತಪ್ಪೇನಿಲ್ವಲ್ಲ ನಿಮ್ಮ ಲೆಕ್ಕಕ್ಕೆ ಬಂದ್ರೇನೆ. ಗಾಂಧಿ ಫ್ಯಾಮಿಲಿ ಇರೋದ್ರಿಂದ ಓಟ್ ಹಾಕ್ಬೇಕು ಅಂತ ಅಲ್ಲ, ಗಾಂಧಿ ಫ್ಯಾಮಿಲಿಯಿಂದ ಓಟ್ ಹಾಕ್ಬೇಕು ಅಂತ ಅಲ್ಲ. ಗಾಂಧಿ ಫ್ಯಾಮಿಲಿಯಿಂದ ಓಟ್ ಹಾಕ್ಬೇಕು ಅಂದ್ರೆ ಅದು ನನ್ನ ತಪ್ಪಾಗ್ಬಿಡುತ್ತೆ. ಹಾಗಲ್ಲ ಹೇಳಿರೋದು. ಗಾಂಧಿ ಫ್ಯಾಮಿಲಿಯಿಂದ ಬಂದಿರೋರು ಅವ್ರಿಗೂ ಕೂಡ ಅನುಭವ ಇದೆ ಅಂತ ಹೇಳ್ತಾರೆ ಅಂತ ಹೇಳಿರೋದು. ಇಲ್ಲಿ ಹೇಳಿರೋ ಎಲ್ಲ ಸ್ಟೇಟ್ಮೆಂಟ್ಗಳು ಯಾವುದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ಗೊತ್ತಾಯ್ತು. ಓಕೆನಾ ಸರ್, ಈಗ ಒಬ್ಬ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಾರೆ ಅಂದರೆ ಸೊ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತಾನೆ. ಪ್ರಧಾನಮಂತ್ರಿನ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂದರೆ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತಾನೆ. ಆ ಥರ ಇವರು ಕೆಲಸ ಮಾಡ್ತೀವಿ ಅಂತ ಹೇಳಿ ಓಟ್ ತಗೊಳ್ಳೋದು ತಪ್ಪೇನಿಲ್ವಲ್ಲ.